ಮೇಡಮ್, ನಿನ್ನೆ ಕೂಡ ನಾವು ಮಾತಾಡ್ತಾ ಇದ್ವಿ, ಅಮ್ಮನವರ ಸಾಧನೆ ಬಗ್ಗೆ ನೀವು ಹೇಳ್ತಾ ಇದ್ರಿ. ಅಂದರೆ ನೀವು ಭೇಟಿಯಾದಂಥ ಆ ಕ್ಷಣ ಹೇಗಿತ್ತು ಮತ್ತು ಅವರ ಆಶೀರ್ವಾದ ನಿಮಗೆ ಸಿಕ್ಕಿದೆಯಾ? ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಯೋದಾದರೆ? ಜಾನಕಿ ಅಮ್ಮ ಅಂತಂದ್ರೇ ಎಲ್ಲ ನಾವು ಸಿಂಗರ್ಸ್ಗೆ ದೇವರು. ಹೌದು. ಅವರ ಹಾಡುಗಳನ್ನು ಕಲಿತ್ಕೊಂಡು ಸಿಂಗರ್ಸ್ ಆದಂಥವ್ರು ನಾವು. ಅವರು ಒಂದು ರೀತಿಯಲ್ಲಿ ನಮ್ಮೆಲ್ಲರಿಗೂ ಗುರುಗಳಾಗಿರೋಂಥವ್ರು. ಕರೆಕ್ಟ್. ನನ್ನ ಪರ್ಟಿಕ್ಯುಲರ್ ಆಗಿ ನಾನು ಯಾವತ್ತೂ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತ ಯಾವತ್ತೂ ಕನಸು ಕಂಡೋಳಲ್ಲ. ಅವ್ರ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಹಾಡ್ತಾ ಕಾಂಪಿಟೇಷನ್ಸ್ಗಳಿಗೆ ಹೋಗ್ತಾ ನನಗೆ ಗೊತ್ತಿಲ್ದಂಗೆ ನಾನು ಸಿಂಗರ್ ಆಗಿರೋದು. ಸೊ ನಾನು ಏನೇ ಹಾಡಿದ್ರು ಅದಕ್ಕೆಲ್ಲ ಕಾರಣಕರ್ತರು ಜಾನಕಮ್ಮ ಅವರು, SPB ಅವರು, PBS ಅವರು, P. ಸುಶೀಲಮ್ಮ ಅವರು, ಇವ್ರುಗಳೇನೆ. ಅದರಲ್ಲೂ ಜಾನಕಿ ಅಮ್ಮ ಸಿಂಗರ್ಸ್ಗಳಿಗೆ ಯಾವ ಥರದಲ್ಲಿ ಕಲಿಸಿದ್ದಾರೆ ಅಂತಂದ್ರೆ, ಒಂದು ಯೂನಿವರ್ಸಿಟಿ ಥರ ಯಾವ ಹಾಡನ್ನೇ ಕೊಟ್ಟರು ಹಾಡಬೇಕು. ಮೊದಲನೇದಾಗಿ ಯಾವುದೇ ರೀತಿಯಾದಂಥ ಹಾಡುಗಳು ಕೂಡ, ಪ್ರತಿ ಹಾಡುಗಳು ಕೂಡ ಚಾಲೆಂಜಿಂಗ್ ಆಗಿರೋವಂಥದ್ದು. ಅದರಲ್ಲಿ ಒಂದು ಮಗು ಹಾಡೋದಿರ್ಬೋದು, ಒಬ್ರು ವಯಸ್ಸಾಗಿರೋಂಥ ಕ್ಯಾರೆಕ್ಟರ್ ಹಾಡೋದಿರ್ಬೋದು, ರೊಮ್ಯಾಂಟಿಕ್ ಸಾಂಗ್ ಇರ್ಬೋದು, ಸೆನ್ಶುಯಸ್ ಸಾಂಗ್ ಇರ್ಬೋದು, ಒಂದು ಕ್ಯಾಬ್ರೆ ಹಾಡಿರ್ಬೋದು, ಅಥವಾ ಒಂದು ಭಕ್ತಿಗೀತೆ ಇರ್ಬೋದು, ಕ್ಲಾಸಿಕಲ್ ಇರ್ಬೋದು, ಯಾವುದೇ ಹಾಡಾಗ್ಲಿ ಅದಕ್ಕೆ 100% ಕೊಡ್ತಾ ಇದ್ದಿದ್ದು ಜಾನಕಮ್ಮ ಅವರು. ಯಾಕೆಂದ್ರೆ ಕೆಲವು ಹಾಡುಗಳನ್ನ ಮಾತ್ರ ಚೆನ್ನಾಗಿ ಹಾಡ್ತಾ ಇದ್ರು, ಕೆಲವುದನ್ನ ಅಷ್ಟು ಚೆನ್ನಾಗಿ ಹಾಡೋ ಅಂತ ಸಾಮರ್ಥ್ಯ ಕೆಲವು ಸರಿ ಇರ್ತಾ ಇರಲಿಲ್ಲ, ಅಥವಾ ಅವ್ರ ಕಂಫರ್ಟ್ ಇರ್ತಾ ಇರ್ಲಿಲ್ಲ ಕೆಲವು ಗಾಯಕರು. ಇವ್ರದ್ದು ಹೇಗೆ ಅಂತ ನೀವು ಏನಾರು ಕೊಡಿ ಅಡಾಪ್ಟ್ ಆಗೋಗ್ತಾ ಇತ್ತು. ಸೊ ಅವರ ಒಂದು ಮಾಡ್ಯುಲೇಷನ್ ಇರ್ಬೋದು, ಹಾಡೋಂಥ ರೀತಿ ಇರ್ಬೋದು. ನೀವು ಹೇಳ್ತೀರಲ್ಲ, ಕೆಲವು ಸಣ್ಣ ಪುಟ್ಟದಿರುತ್ತೆ, ಫೇಡ್ ಇನ್ ಫೇಡ್ ಮಾಡುವಂಥದ್ದು, ಹಸ್ಕಿಯಲ್ಲಿ ಹಾಡುವಂಥದ್ದು, ವಿಸ್ಪರಿಂಗಲ್ಲಿ ಹಾಡುವಂಥದ್ದು. ಕೆಲವು ಹಾಡುಗಳೆಲ್ಲ ಬರೀ ಎಫೆಕ್ಟ್ಸ್ ಕೊಟ್ಟಿದ್ದಾರೆ. ನನ್ನಾಸೆಯ ಹೂವೆ ಆ ಥರದ ಹಾಡುಗಳಲ್ಲಿ ಅವ್ರು ಹಾಡಿಲ್ಲ, ಬರೀ ಎಫೆಕ್ಟ್. ಈ ಥರದ ಗಾಯಕರು ಖಂಡಿತ ಶತಮಾನಕ್ಕೊಬ್ರು ಬರೋದಂತೂ ಖಂಡಿತ ಡೌಟ್. ಮೇಡಮ್, ಆ ರೇಂಜ್ ನೋಡೋದಾದರೆ, ಯಾಕಂದರೆ ನೋಡಿ, ಸೋಲೆ ಇಲ್ಲ ಅನ್ನುವಂಥ ಒಂದು ಹಾಡು, ಅಥವಾ ಹಳೆಯ ರಾಜ್ಕುಮಾರ್ ಅಣ್ಣವರು ನಟಿಸಿರುವಂಥ ಕೆಲವೊಂದು ಗೀತೆಗಳು, ಕೆಲವೊಂದು ಯಾವುದೋ ಒಂದು ಟಫ್ ಇತ್ತು ಹಾಡು ನನಗೆ ಅಂತ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು. ಅಂದರೆ ಈ ಅವರ ಡೆಪ್ತ್ ನೋಡ್ತಾ ಇದ್ರೆ ಮತ್ತು ಅವರ ಬ್ರೀತಿಂಗ್ ನೋಡ್ತಾ ಇದ್ರೆ ಬಹುಶಃ ಬೇರೆ ಯಾರಿಗೂ ಕೂಡ ಆ ಒಂದು ಕಲೆ ಬರೋದಿಲ್ಲ ಅಂತ ಅನ್ಸುತ್ತಲ್ವಾ? ಖಂಡಿತ. ಅವರು ಒಬ್ಬ ಅದ್ಭುತವಾದಂಥ ಗಾಯಕರು ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಬಟ್ ಅವ್ರ ವ್ಯಕ್ತಿ ಹೇಗಿದ್ರು ಅನ್ನೋದು ಅವ್ರನ್ನ ಮೀಟ್ ಮಾಡಿದವ್ರಿಗೆ ಮಾತ್ರನೇ ಗೊತ್ತಾಗೋದು. ಬಟ್ ಕೆಲವು ಫೋಟೋಗಳಲ್ಲೇ ನೀವು ನೋಡ್ಬೋದು, ಆ ಫೋಟೋ ನೋಡಿದ್ರೇನೆ ಒಂದು ದೈವಿಕ ಕಳೆ, ಒಂದು ಯೋಗಿನಿ ರೀತಿನಲ್ಲಿ ಅವ್ರು ಕಾಣಿಸ್ಕೋತಾರೆ. ಬಟ್ ಅವ್ರು ಇದ್ದಿದ್ದೆ ಹಾಗೆ, ಒಂದು ತಾಯಿ ತರ. ಯಾರೇ ಸಿಕ್ಲಿ, ಯಾರೇ ಮಾತಾಡ್ಸ್ಲಿ, ಯಾರೇ ಬಂದ್ಬಿಟ್ಟು ಒಬ್ಬ ಫ್ಯಾನ್ ಆಗಿರ್ಲಿ, ಕಲಾವಿದ್ರೆ ಆಗ್ಬೇಕಂತಲ್ಲ, ಫ್ಯಾನ್ ಬಂದ್ ಮಾತಾಡ್ಸಿದ್ರು ಅವ್ರಿಗೆ ಅಷ್ಟೇ ಪ್ರೀತಿ ಕೊಡ್ತಾ ಇದ್ರು, ಅಷ್ಟೇ ಒಂದು ತಪ್ಕೊಂಡು ಅಪ್ಪಿಗೆ ಕೊಡ್ತಾ ಇದ್ರು. ತಾಯಿ ಮಕ್ಳಿಗೆ ಹೇಗೆ ಪ್ರೀತಿ ಕೊಡ್ತಾ ಇದ್ರು ಅದೇ ತರಾನೇ. ಅದ್ರಲ್ಲಿ ಯಾವುದೇ ರೀತಿ ಭೇದ ಭಾವ ಅನ್ನೋಂಥದ್ದು ಇಲ್ಲ, ಹಮ್ಮು ಬಿಮ್ಮು ಇಲ್ಲ. ಅಷ್ಟು ದೊಡ್ಡ ಸಿಂಗರ್ ಆದ್ರೂ ಒಂದು ಅಹಂಕಾರ ಇಲ್ಲ. ನಮ್ಮನ್ನೆಲ್ಲ ಅಂತೂ ತುಂಬಾ ಪ್ರೀತಿಯಿಂದ ಕಂಡಿದ್ದಾರೆ, ಪ್ರೋತ್ಸಾಹ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಹಾಡಿದ್ಯಮ್ಮ ಅಂತ ಅವ್ರ ಮುಂದೆ ಅವ್ರ ಹಾಡುಗಳನ್ನೇ ಹಾಡೋಂತ ಒಂದು ಸುಯೋಗ ಕೂಡ ನಮ್ದಾಗಿರೋದು. ಅದ್ ನಾವು ಪುಣ್ಯವಂತ್ರೆ ಅಂತ ಹೇಳ್ಬೋದು. ಅವ್ರ ಮೀಟ್ ಮಾಡಿದೀವಿ, ಅವ್ರ ಜೊತೆ ಕುತ್ಕೊಂಡು ತಿಂಡಿ ತಿನ್ನೋದಾಗಿರ್ಬೋದು, ಒಂದಷ್ಟು ಸಮಯ ಕಳೆಯುವಂಥದ್ದು ಇರ್ಬೋದು. ಇದು ಸಿಕ್ಕಿರೋದು ನಮ್ಮ ಸುಯೋಗ ಅಂತ ಅನ್ಕೊಳ್ತೀನಿ ಅಷ್ಟೇ. ಮೇಡಮ್, ಈಗ ಅವರ ಒಂದು ಸರಳತೆ, ಹಂಬಲ್ ಪರ್ಸನ್ ಅಂತ ಹೇಳ್ಬೋದು. ಎಲ್ಲರೂ ಅದೇ ಮಾತು ಹೇಳ್ತಿದ್ದಾರೆ. ಎಲ್ಲರೂ ಅಷ್ಟೇ ಗೌರವದಿಂದ ನಡೆಸ್ಕೊಳ್ತಾ ಇದ್ರು, ಅಷ್ಟೇ ಪ್ರೀತಿಯಿಂದ ಮಾತನಾಡಿಸಿದ್ರು ಅಂತ ಹೇಳಿ. ಹೌದು. ಅದನ್ನೇ ನಾನು ಒಬ್ಬ ಗಾಯಕಿಯಾಗಿ ಅವರು ದೊಡ್ಡ ಹಿಮಾಲಯ ಪರ್ವತ, ಅದನ್ನ ಟಚ್ ಮಾಡೋಕ್ಕೂ ಯಾರಿಗೂ ಆಗಲ್ಲ, ಸಾಧ್ಯನೇ ಇಲ್ಲ. ಅವ್ರು ಹಾಡಿರೋಂಥ ಹಾಡುಗಳು ನನ್ ಎಲ್ಲ ಕಡೆ ಅದೇ ಅನ್ಕೊಂತಾ ಇರ್ತೀವಿ. SPB ಅವ್ರು ಇರ್ಬೋದು, ಇವ್ರಿರ್ಬೋದು, 100 ಹಾಡು ಅವ್ರ ಹಾಡುಗಳನ್ನ ಪರ್ಫೆಕ್ಟ್ ಆಗಿ ಹಾಡೋದು ಕಲ್ತ್ಕೊಂಡ್ಬಿಟ್ರೆ ಅದ್ಭುತವಾದಂಥ ಗಾಯಕರಾಗ್ಬೋದು. ಅಷ್ಟೊಂದು ಅದ್ಭುತವಾಗಿ ಹಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ನಮ್ಗೆ ಈಗ ಅದ್ರ ಜೊತೆನಲ್ಲಿ ನಾವು ಕಲಿಬೇಕಾಗಿರುವಂತದ್ದು ಅವ್ರ ಸರಳತೆ, ಅವ್ರು ಎಲ್ಲರಿಗೂ ಪ್ರೀತಿ ಕೊಡ್ತಾ ಇದ್ದಂಥದ್ದಿರ್ಬೋದು, ಕಿರಿಯ ಗಾಯಕರನ್ನ ಪ್ರೋತ್ಸಾಹ ಮಾಡ್ತಾ ಇದ್ದಿದ್ದಿರ್ಬೋದು, ಆಮೇಲೆ ಮುಗ್ಧತೆ. ಏನೂ ಮಾಡೇ ಇಲ್ಲ, ನಾನು ಜೀವನದಲ್ಲಿ ಸಾಧನೆನೇ ಮಾಡಿಲ್ಲ, ಈಗಿನ್ನೂ ಕಲಿತಾ ಇದ್ದೀನಿ ಅನ್ನೋ ಒಂದು ಒಂದು ಅಂಶ ಇದೆಯಲ್ಲ, ಅದು ಬಹುಶಃ ಯಾರಿಗೂ ಬರಕ್ ಸಾಧ್ಯ ಇಲ್ಲ. ಆ ಒಂದು ಸ್ಥಾನದಲ್ಲಿ ಇದ್ದು
ಬಟ್ ಮೇಡಮ್ ಈಗ ಅವರ ಹಾಡುಗಳನ್ನ ನೋಡಿದ್ರೆ ಕನ್ನಡದ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ತಿದ್ರು. ಹಾವಭಾವ, ಆ ನಟಿಯರ ಹಾವಭಾವ ಹೆಂಗಿರ್ತಿತ್ತು ಆ ಸಾಂಗ್ನಲ್ಲಿ, ಅದಕ್ಕೆ ತಕ್ಕಂತೆ ಹಾಡ್ತಿದ್ರು ಅಂತ. ನಿಜ ನಿಜ. ಅಂದರೆ ಒಂದು ಹಾಡು ಹೇಗಿರಬೇಕು, ಎಷ್ಟಿರಬೇಕು, ಎಷ್ಟು ನಾನು ಹಾಡಬೇಕು, ಅಗತ್ಯಕ್ಕಿಂತ ಜಾಸ್ತಿ ಎಕ್ಸ್ಪ್ರೆಷನ್ ಕೊಟ್ಟರು ಹಾಡು ಹಾಳಾಗತ್ತೆ. ಅಗತ್ಯಕ್ಕಿಂತ ಹೆಚ್ಚು ನಾವು ಬೇಕಿಲ್ಲದ ಕಡೆ ಎಲ್ಲ ಸಂಗತಿಗಳನ್ನ ಅಥವಾ ಕ್ಲಾಸಿಕಲ್ ಕಲ್ತಿದ್ದೀವಿ ಅಥವಾ ಗೊತ್ತಿದೆ ನಮಗೆ ಅಂತ ಅಂದ್ಬಿಟ್ಟು ಎಲ್ಲಂದ್ರಲ್ಲಿ ಆಲಾಪಗಳು, ಸ್ವರಗಳು, ಇನ್ನೊಂದು ಏನೂ ಕೊಡದೆ ಆ ಹಾಡಿಗೆ ಎಷ್ಟು ಬೇಕು, ಎಷ್ಟು ಹಾಡಿದ್ರೆ, ಯಾವ ಥರ ಹಾಡಿದ್ರೆ ಆ ಹಾಡನ್ನು ನಾನು ಇನ್ನಷ್ಟು ಇನ್ನೊಂದು ಲೆವೆಲ್ಲಿಗೆ ತಗೊಂಡು ಹೋಗ್ಬೋದು, ಚೆಂದ ಕಾಣಿಸ್ಬೋದು. ಇದಷ್ಟೇ ಇದ್ದಿದ್ದು ಅವ್ರಿಗೆ. ಯಾಕೆಂದರೆ ಅವರಿಗೆ ಗೊತ್ತು ಅಂತ ಎಲ್ಲ ಕಡೆ ಏನೇನೋ ಹಾಡಕ್ಕೆ ಹೋಗಿಲ್ಲ ಅವರು. ಆಮೇಲೆ ಎಫೆಕ್ಟ್ಸು ಅಷ್ಟೇ, ಅಗತ್ಯಕ್ಕಿಂತ ಜಾಸ್ತಿ ಇಲ್ಲ. ಈಗ ನೀವು ಹೇಳಿದ್ರಲ್ಲ, ಒಂದು ಎಮೋಷನ್ ಇರ್ಬೋದು, ಒಂದು ಡ್ಯುಯೆಟ್ ಸಾಂಗಲ್ಲಿ ಕೊಡೋವಂಥ ಆ ಒಂದು ಭಾವನೆಗಳಿರ್ಬೋದು, ಎಫೆಕ್ಟ್ಸ್ ಇರ್ಬೋದು, ಅಥವಾ ಹಾಡೋವಂಥ ರೀತಿ ಇರ್ಬೋದು, ಫೇಡ್ ಇನ್ ಫೇಡ್ ಔಟ್ ಮಾಡೋದು, ಹಸ್ಕಿನೆಸ್ನ ಆ್ಯಡ್ ಮಾಡುವಂಥದ್ದು, ಸಾಫ್ಟಾಗಿ ಹಾಡೋವಂಥದ್ದು, ಇವೆಲ್ಲವನ್ನು ಅವರು ಬೇರೆ 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 ಹಾಡುಗಳಲ್ಲಿ ಎಲ್ಲಿ ಹಾಡಬೇಕಲ್ಲ ಹಾಡಿದ್ದಾರೆ. ಎಲ್ಲ ಹಾಡುಗಳಲ್ಲೂ ನಾನೇನು ಅಂತ ತೋರಿಸ್ತೀನಿ, ನನ್ನ ಹಾಡೋದು ಎಷ್ಟು ನಾನು ಚೆನ್ನಾಗಿ ಹಾಡ್ತೀನಿ ಅಂತ. ನಿಜ ಮೇಡಮ್, ಈಗ ಅವರ ನಿಧನಕ್ಕೆ ಎಲ್ಲರೂ ಕೂಡ ಕಂಬನಿಯ ವಿದಾಯವನ್ನು ಹೇಳ್ತಿದ್ದಾರೆ. ಹಲವರು ಸಂಗೀತದ ಮೂಲಕ ತಮ್ಮ ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ. ಇಫ್ ಯು ಪಾಸಿಬಲ್, ನೀವು ಕೊನೆಯದಾಗಿ ಅವ್ರಿಗೆ ಸಂಗೀತದ ಮೂಲಕ ಏನಾದರೂ ವಿದಾಯ, ಆ ಥರದ್ದೇನಾದರೂ ಸಾಧ್ಯ ಆಗುತ್ತಾ? ನನಗೆ ತುಂಬ ಫೇವ್ರೆಟ್ ಹಾಡುಗಳು ಬಹಳಷ್ಟಿದೆ. ಬಟ್ ಬಹುಶಃ ನಾನು ಇವಾಗ ಬಾನಲ್ಲೂ ಹಾಡ್ತೀನಿ. ಎಲ್ಲ ಕಡೆನೂ ನಾನು ಅವ್ರ ಈ ಹಾಡನ್ನು ಹಾಡ್ತೀವಿ ಪ್ರೋಗ್ರಾಮ್ಸ್ಗಳಲ್ಲಿ. ಜೊತೆಯಲ್ಲಿ ಅಂತೂ ಇದ್ದೇ ಇರುತ್ತೆ, ಗೊತ್ತು. ಅದೆಲ್ಲ ಪ್ರೋಗ್ರಾಮಲ್ಲೂ ಕಂಪಲ್ಸರಿ ಸಾಂಗ್ ಅನ್ನೋ ಥರ ಇರುತ್ತೆ ಅವ್ರು ಹಾಡಿರೋವಂಥದ್ದು. ಐ ವಿಲ್ ಟ್ರೈ ಟು. ಬಾನಲ್ಲೂ ನೀನೇ, ಭುವಿಯಲ್ಲೂ ನೀನೇ, ಬಾನಲ್ಲೂ ನೀನೇ, ಭುವಿಯಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ, ನನ್ನಲ್ಲೂ ನೀನೇ, ಬಾನಲ್ಲೂ ನೀನೇ, ಭುವಿಯಲ್ಲೂ ನೀನೇ. ಎಸ್, ಥ್ಯಾಂಕ್ ಯು ಮೇಡಮ್. ಈಗ ನಮಗೆ ಅಮ್ಮನವರ ಒಂದು ಹಾಡನ್ನು ಇನ್ಮೇಲೆ ಅಂದರೆ ನಾವು ಕೇಳ್ತಾನೆ ಇರ್ತೀವಿ, ಆದರೆ ಡೈರೆಕ್ಟಾಗಿ ಕೇಳ್ದಿದ್ರು ಕೂಡ ನಿಮ್ಮಂಥ ಕಲಾವಿದರ ಮೂಲಕ ನಾವು ಕೇಳುವಂಥ ಒಂದು ಅದೃಷ್ಟ ನಮ್ಮದಾಗಿದೆ. ಬಟ್ ಈಗ ನೀವು ಅವರಿಂದ ಕಲ್ತಿದ್ದಾದರೆ ಮೇಡಮ್, ಏನು ಇಲ್ಲಪ್ಪ ಅಮ್ಮನವರಲ್ಲಿ ನನಗೆ ಇದಿಷ್ಟ ಆಯಿತು, ಅದನ್ನು ನಾನು ತೆಗೆದುಕೊಳ್ತೀನಿ ಅಂತ ಹೇಳೋದಾದರೆ? ಅಂದರೆ ಆ್ಯಸ್ ಅ ಸಿಂಗರಾ? ಹಾಂ ಮೇಡಮ್. ಇಲ್ಲ, ಆ್ಯಸ್ ಅ ಸಿಂಗರ್ ಅದು ಸಾವಿರಾರು ವಿಷಯಗಳಿದೆ ಅವರಿಂದ ಕಲಿಯುವಂಥದ್ದು. ಬಟ್ ಅದರಲ್ಲಿ ನಾನು ಹೇಳಿದಾಗೆ ಅದು ಕ್ಲಾಸಿಕಲ್ ಆಗಿರಲಿ, ಭಾವಗೀತೆ ಥರ ಹಾಡೋದಾದರೆ ಎಷ್ಟು ಹಾಡಬೇಕು, ಭಕ್ತಿಗೀತೆ ಹಾಡಬೇಕಾದ್ರೆ ಯಾವ ಥರ ಭಕ್ತಿ ತುಂಬಿ ಹಾಡಬೇಕು. ಅವ್ರದ್ದು ಇವಾಗ ಗಜಮುಖನ ಗಣಪತಿಯೇ ಅಂತೂ ಕೇಳದೇ ಇರೋರೇ ಇಲ್ಲ ಕನ್ನಡದವರು. ಸೊ ಆ ಹಾಡನ್ನು ಹಾಡ್ಬೇಕಾದ್ರೆ ಯಾವ ಥರ ಹಾಡಬೇಕು. ಪ್ಲಸ್ ಈಗ ಡಿಸ್ಕೋ ಸಾಂಗ್ಸ್ ಇರ್ಬೋದು, ಕ್ಯಾಬ್ರೆ ಹಾಡುಗಳಿರ್ಬೋದು, ಪ್ರತಿಯೊಂದು ಅವ್ರು ಹಾಡಿರೋ ಹಾಡು, ಈಗ ಹಳ್ಳಿ ಮೇಷ್ಟ್ರೆ ಹಾಡೆಲ್ಲ ಅವ್ರು ಹಾಡಿರೋದು 56-57 ವರ್ಷ ಆದಾಗ ಅವರು. ಸೊ ಪ್ರತಿಯೊಂದು ಹಾಡಲ್ಲೂ ಸಣ್ಣ 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 ವಿಷಯಗಳು ಕಲಿತಾನೆ ಹೋಗ್ತಾ ಇರ್ತೀವಿ. ಸೊ ನಮ್ಗೆ ಇನ್ನು ಮುಂದೆನೂ ಕಲಿಸ್ತಾನೆ ಇರ್ತಾರೆ ಅವರು. ನಮ್ಮ ಜೊತೆಗಿಲ್ದೆ ಹೋದ್ರೂ ಅವ್ರ ಹಾಡುಗಳ ಮುಖಾಂತರ ನಮ್ಗೆ ಗುರುವಾಗೇ ಇರ್ತಾರೆ. ಹಾಡುಗಳ ಮುಖಾಂತರ ನಮ್ಗೆ ಕಲಿಸ್ತಾನೆ ಇರ್ತಾರೆ. ನಮಗೆ ಒಂದು ಪ್ರೀತಿ, ನೆಮ್ಮದಿ ಎಲ್ಲವನ್ನ ಕೊಡ್ತಾನೆ ಇರ್ತಾರೆ. ಹಾಗಾಗಿ ಹಾಡುಗಳ ಮುಖಾಂತರ ಜೀವಂತವಾಗಿರ್ತಾರೆ. ನಮ್ಮ ಕಾರ್ಯಕ್ರಮಗಳಲ್ಲಿ ನಾವು ಹಾಡಬೇಕಾದ್ರೆ ಪ್ರತಿ ಹಾಡಿನ ಮುಖಾಂತರ ಅವ್ರು ಜೀವಂತವಾಗಿರ್ತಾರೆ. ಸೊ ಕಲಾವಿದರಿಗೆ ಸಾವಿಲ್ಲ ಸರ್. ನಿಜ ಮೇಡಮ್. ಇನ್ನೊಂದು ನಮ್ಮ ರಿಕ್ವೆಸ್ಟು, ಅಮ್ಮನವರಿಗೆ ಮತ್ತೊಂದು ಡೆಡಿಕೇಟ್ ಮಾಡ್ಬೋದಾ? ಸಿಂಪಲ್ ಆಗಿ ಯಾವುದಾದ್ರು ಮತ್ತೊಂದು ನಿಮ್ಮ ಫೇವ್ರೇಟ್? ಸುಮಾರಿದೆ ಆ ಥರ. ಗಗನವು ಎಲ್ಲೋ, ಭೂಮಿಯು ಎಲ್ಲೋ, ಒಂದು ಅರಿಗೇನಾ, ಎನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆನಾ. ಗಗನವು ಎಲ್ಲೋ, ಭೂಮಿಯು ಎಲ್ಲೋ, ಒಂದು ಅರಿಗೆ
ಎಸ್ ಥ್ಯಾಂಕ್ ಯು ಶಮಿತಾ ಥ್ಯಾಂಕ್ ಯು ಮಲ್ಲಮ್ಮ. ಥ್ಯಾಂಕ್ ಯು ಸರ್. ಬಟ್ ಇನ್ನೊಂದು ಮೇಡಮ್, ಈಗ ಮೈಸೂರು ಅಂದಕ್ಷಣ ನೋಡಿ ಎಂತಿಂಥ ಕಲಾವಿದರು. ಈಗ ನೋಡಿ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಗೆ ಅವರು ಆಂಧ್ರದಲ್ಲಿ ಜನಿಸಿದ್ರು, ಚೆನ್ನೈನಲ್ಲಿ ಬದುಕು ಕಟ್ಕೊಂಡ್ರು, ಆಮೇಲೆ ನಮ್ಮ ಕನ್ನಡದಲ್ಲಿ ಅಪಾರ ಅಭಿಮಾನಿಗಳನ್ನು ಹೊಂದಿದ್ರು. ಹಾಗೆ ಅದು ಕನ್ನಡ ಒಂದು ಮಣ್ಣಿನ ಗುಣ ಹಂಗೆ ಅನಿಸುತ್ತೆ ಮೇಡಮ್. ದೊಡ್ಡ ದೊಡ್ಡ ಕಲಾವಿದರು ಇಲ್ಲೇ ನಾನು ಕೊನೆ ಉಸಿರು ಇದಾಗಬೇಕು ಅನ್ನುವಂಥ ಒಂದು ಕೆಲವು ಕನಸಿರುತ್ತೆ. ಈ ಒಂದು ಬಾಂಧವ್ಯದ ಬಗ್ಗೆ ಹೇಳೋದಾದರೆ ಇಲ್ಲ, ಕನ್ನಡಿಗರು ಆ ವಿಷಯದಲ್ಲಿ, ಪ್ರೀತಿ ಕೊಡೋ ವಿಷಯದಲ್ಲಿ ನಂಬರ್ ಒನ್ ಯಾವತ್ತಿದ್ರು. ಯಾರೇ ನಮ್ಮ ಭಾಷೆಯನ್ನು ಮಾತಾಡ್ತಾರೆ ಅಥವಾ ನಮ್ಮ ಭಾಷೆಯನ್ನು ಪ್ರೀತಿಸ್ತಾರೆ, ನಮ್ಮ ಊರಿನಲ್ಲಿದ್ದಾರೆ ಅಂತಂದರೆ ಕನ್ನಡಿಗರು ಅವರ ಸರ್ವಸ್ವವನ್ನು ಧಾರೆ ಎರಿತಾರೆ. ಅದಕ್ಕೆ ಭಾಳ ದೊಡ್ಡ ಉದಾಹರಣೆ ಅಂದರೆ SPB ಅವರು, ಜಾನಕಿ ಅವರು. ಅವ್ರನ್ನ ನಾವೆಲ್ಲರೂ ಹೃದಯದಲ್ಲಿ ಇಟ್ಕೊಂಡೇ ಪೂಜಿಸ್ತಾ ಇದ್ದೀವಿ. ನಾಟ್ ಓನ್ಲಿ ಸಿಂಗರ್ಸ್, ಎಲ್ಲರೂ, ಪ್ರತಿಯೊಬ್ಬ ಕನ್ನಡಿಗನು. ಆ ವಿಷಯದಲ್ಲಿ ನೋಡಿದ್ರೆ ಕನ್ನಡಿಗರಾಗಿ ಹುಟ್ಟೋದಕ್ಕೆ ಪುಣ್ಯ ಮಾಡಿರ್ಬೇಕು, ನಾವೆಲ್ಲ ಪುಣ್ಯವಂತರು ಅಂತಾನೆ ಅನ್ಸುತ್ತೆ. ಅವ್ರಿಲ್ಲಿ ನೆಮ್ಮದಿಯನ್ನ ಹುಡ್ಕೊಂಡು ಬಂದ್ರು ನೋಡಿ. ಅವ್ರಿಗೆ ಕೊನೆಗಾಲದಲ್ಲಿ ನೆಮ್ಮದಿಯಾಗಿ ಒಂದಷ್ಟು ಸಮಯವನ್ನ ನಮ್ಮ ಕನ್ನಡ ನಾಡಿನಲ್ಲಿ ಅವ್ರು ಕಳೆದ್ರು. ಇಲ್ಲೇ ಅವ್ರು ಕೊನೆ ಉಸಿರು ಹೇಳಿದ್ರು, ಮತ್ತೆ ಇಲ್ಲೇ ಹುಟ್ಟು ಬರ್ತಾರೆ ಅನ್ನೋ ನಂಬಿಕೆ ಕೂಡ ನಮ್ಗಿದೆ. ನಿಜ ನಿಜ ನಿಜ. ಈಗ ಎಸ್ ಜಾನಕಿ ಅಮ್ಮನವರು ಹಾಡಿರೋದ್ರಿಂದ ಕನ್ನಡ ಮತ್ತಷ್ಟು ಶ್ರೀಮಂತ ಆಯಿತು ಅಂತ ಮೇಡಮ್. ಯಾಕಂದರೆ 70-80ರ ದಶಕದಿಂದ ನಾವು ಇಲ್ಲಿವರೆಗೂ ಕೂಡ ಅವ್ರ ಹಾಡುಗಳನ್ನ ನೋಡಿದರೆ ಕನ್ನಡಕ್ಕೆ ಇನ್ನೂ ಕೀರ್ತಿಯನ್ನು ಹೆಚ್ಚಿಸಿದ್ದು ಜಾನಕಿ ಅಮ್ಮನವರು ಅಂತ ಹೇಳಿ. ನಿಜ. ಅವರು ಯಾಕಂದ್ರೆ ಕನ್ನಡ ಮಾತು ಅಷ್ಟೇ ಚಂದವಾಗಿ ಮಾತಾಡ್ತಾ ಇದ್ರು, ಮುದ್ದಾಗಿ ಮಾತಾಡ್ತಾ ಇದ್ರು. ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಯಾವಾಗ್ಲೂ ನಮ್ಗೆ ಅನ್ಸಿಲ್ಲ ಅವ್ರು ಕನ್ನಡದವ್ರಲ್ಲ ಅಂತ. ಅಷ್ಟ್ ಚೆನ್ನಾಗಿ ಮಾತಾಡೋರು, ಕನ್ನಡದಲ್ಲಿ ಬರ್ಕೊಳ್ಳೋರು ಹಾಡುಗಳನ್ನ. ಆ ಕನ್ನಡದ ಮೇಲೆ, ಕನ್ನಡಿಗರ ಮೇಲೆ ಪ್ರೀತಿ ಇದ್ದಿದ್ರಿಂದನೇ ಅವ್ರು ಇಲ್ಲಿದ್ದಿತ್ತು. ಅದನ್ನ ನಾವು ಡೆಫಿನೆಟ್ಲಿ ನಮ್ಮ ಪುಣ್ಯ ಅಂತಾನೆ ಅನ್ಬೇಕು. ಈ ಮಣ್ಣಲ್ಲೇ ಇದ್ದು ಇಲ್ಲೇ ಅವರು ನಿರ್ಗಮಿಸಿದ್ರು ಅನ್ನೋದು. ಆಮೇಲೆ ಈಗ ಅವರು ಶಾಸ್ತ್ರೀಯ ಸಂಗೀತ ಯಾವುದನ್ನು ಕೂಡ ಕಲ್ತಿರಲಿಲ್ಲ. ಬಟ್ ಈಗ ನೋಡಿ, ನೀವು ಹೇಳಿದ ಹಾಗೆ ಭಕ್ತಿಗೀತೆ ಕೊಡಿ ಅಥವಾ ಭಾವಗೀತೆ ಕೊಡಿ, ಸಿನಿಮಾ ಗೀತೆ ಕೊಡಿ, ಆ ಒಂದು ಧ್ವನಿ ಇದೆಯಲ್ಲ ಮೇಡಮ್, ಅದು ಯಾವತ್ತೂ ಕೂಡ ಚೇಂಜ್ ಆಗಲಿಲ್ಲ ಅಂತ, ಕೊನೆವರೆಗೂ ಹಾಗೆ ಇತ್ತು ಅಂತ ಅವ್ರ ಕಂಠ. ಇಲ್ಲ, ನಿಜ. ಅವರಿಗೆ ಆ ಥರದ ಗಾಯಕರಿಗೆ ಒಂದು ಅನ್ನಿಸ್ತಾ ಇರುತ್ತೆ, ಶ್ರುತಿ ತಪ್ಪಬಾರ್ದು, ತಾಳ ತಪ್ಪಬಾರ್ದು, ಯಾರ ಮುಂದೆನೂ ನಾನು ಯಾವುದೇ ಥರ ಅವಮಾನ ಆಗಬಾರ್ದು ಅನ್ನೋದು ಸಾಮಾನ್ಯವಾಗಿ ಇರುತ್ತೆ. ದೊಡ್ಡ ಗಾಯಕರಿಗಂತೂ ಖಂಡಿತ ಇರುತ್ತೆ. ಅವರು ಒಂದು ಮಾತು ಹೇಳಿದ್ರು, ಈಗ ಹಾಡಕ್ಕಾಗದೇ ಇದ್ದಾಗ ಹಾಡಬಾರ್ದು ಅಂತ. ಅಂದ್ರೆ ಬಹುಶಃ ಆ ಒಂದು ಕಾರಣಕ್ಕೇನೆ, ಶ್ರುತಿ ತಪ್ಪಬಾರ್ದು ಅನ್ನೋ ಕಾರಣಕ್ಕೇನೆ ಅವರು ಸುಮಾರು ಒಂದು 8-9 ವರ್ಷದ ಹಿಂದೆ ಮೈಸೂರಿನಲ್ಲೇ ಅವ್ರು ಕೊನೆ ಕಾರ್ಯಕ್ರಮ ಮಾಡಿಬಿಟ್ಟು, ನಾನು ಇನ್ಮೇಲೆ ಹಾಡಲ್ಲ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಮತ್ತೆ ರೆಕಾರ್ಡಿಂಗ್ ಅಂತ ಅನೌನ್ಸ್ ಮಾಡಿದ್ರು. ಅದು ನೋಡಿ ಹೇಗಿದೆ, ಇಲ್ಲೇ ಹಾಡಿದ್ರು. ಅಂದ್ರೆ ನಾನು ಇವಾಗ ಮೈಸೂರಿನಲ್ಲಿ ಇದ್ದೀನಿ, ಸೊ ಮೈಸೂರಿನಲ್ಲೇ ಕೊನೆಯ ಕಾರ್ಯಕ್ರಮ ಮಾಡಿದ್ರು. ಕೊನೆ ಯಾತ್ರೆಯನ್ನು ಇಲ್ಲೇ ಮಾಡ್ತಿದ್ದಾರೆ ಅನ್ನೋದು ಬಹಳ ವಿಚಿತ್ರ ಅನ್ಸುತ್ತೆ. ನಿಜ 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 ಮೇಡಮ್. ನಿಮಗೆ ಅವಕಾಶ, ನೀವು ಹೇಳಿದ್ರಿ ವಿತ್ ಫ್ಯಾಮಿಲಿ, ಹಸ್ಬೆಂಡ್, ಮಕ್ಕಳ ಜೊತೆಗೆ ನೀವು ಅವ್ರನ್ನ ಮೀಟ್ ಆಗಿದ್ರಿ ಅಂತೇಳಿ, ಅದಾದಮೇಲೆ ಅವಕಾಶಗಳು ಸಿಕ್ಕಿತ್ತಾ ಹೇಗೆ ಭೇಟಿ ಆಗಲಿಕ್ಕೆ ಮೈಸೂರಿನಲ್ಲಿ ತಮಗೆ? ಅದೇ ಲಾಸ್ಟ್ ನಮ್ಮ ಫ್ಯಾಮಿಲಿ ಜೊತೆನಲ್ಲಿ ಹೋಗಿದ್ದೇನೆ. ಕೊನೆಯದಾಗಿ ಅವ್ರ ಜೊತೆ ತುಂಬಾ ಹೊತ್ತು ಕುತ್ಕೊಂಡು ಮಾತಾಡಿ, ಮಕ್ಕಳಿಗೆಲ್ಲ ಆಶೀರ್ವಾದ ಮಾಡಿ, ನನ್ನ ಹತ್ರ ನಾನು ಕೂಡ ಅವತ್ತು ಬಾನಲು ನೀನೆ ಹಾಡಿದೆ ಅವ್ರ ಮುಂದೆ. ಬಹಳ ಪ್ರೀತಿಯಿಂದ ನಮ್ನೆಲ್ಲ ಮಾತಾಡ್ಸ್ಕೊಂಡು, ಅಂದ್ರೆ ನಮ್ಗೆ ಹೋಗಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ಮನೆಯಿಂದ. ಇನ್ನೂ ಸ್ವಲ್ಪ ತಿರೋಣ, ಇನ್ನೂ ಸ್ವಲ್ಪ, ಮತ್ತೆ ಅವ್ರಿಗೆ ತುಂಬಾ ಹೊತ್ತು, ನಾವಿರೋಷ್ಟು ಹೊತ್ತು ಅವ್ರು ಕೂತಿರ್ತಾರೆ, ಸರಿ ಹೊರಡೋಣ ಅಂತ. ಆ ಥರದ ಒಂದು ಸಂದರ್ಭ ಅದು. ಅದನ್ನ ನಾವು ಲೈಫ್ ಲಾಂಗ್ ಒಂದು ಒಳ್ಳೆಯ ನೆನಪು ನಮಗೆ ಅಷ್ಟೇ. ಬಟ್ ಅದಾದ್ಮೇಲೆ ಮೀಟ್ ಮಾಡ್ಬೇಕು ಅನ್ಕೊಂಡ್ವಿ, ಕಾರಣಾಂತರದಿಂದ ಆಗ್ಲೇ ಇಲ್ಲ. ನಿಜ 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 ಮೇಡಮ್. ಈಗ ಮತ್ತಷ್ಟು ನಮಗೆ ಕಮೆಂಟ್ಸ್ಗಳು ಬರ್ತಾ ಇದೆ. ನಿಮ್ಮ ಅಭಿಮಾನಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ TV5 ಕೇಳ್ಕೊಳ್ತಾ ಇದ್ದಾರೆ. ಮೇಡಮ್ ಅವ್ರ ಕಡೆಯಿಂದ ಮತ್ತೆ ಶ್ರದ್ಧಾಂಜಲಿ ಕೆಲವು ತುಣುಕುಗಳನ್ನು ಹಾಡಿಸಿ ಅಂತ ಹೇಳ್ತಿದ್ದಾರೆ ಮೇಡಮ್. ಮೊಬೈಲ್ ಅವ್ರ ಹಾಡುಗಳನ್ನು ಹಾಡೋದಕ್ಕೆ ಖಂಡಿತವಾಗ್ಲೂ ಅದಕ್ಕಿಂತ ಇನ್ನೇನಿದೆ. ಬಟ್ ಎಷ್ಟರ ಮಟ್ಟಿಗೆ ಹಾಡೋಕ್ಕಾಗುತ್ತೆ ಖಂಡಿತ ನಾನು ಪ್ರಯತ್ನ ಪಡ್ತೀನಿ. ಎಸ್ ಮೇಡಮ್. ಓಕೆ.
ವೇನು ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಥ್ಯಾಂಕ್ ಯು ಅತ್ಯದ್ಭುತ ಮೇಡಮ್. ಯಾಕಂದರೆ ಈಗ ಅಮ್ಮನವರ ಒಂದು ಸ್ವರ ನಿಂತಿರ್ಬೋದು, ಆದರೆ ನಿಮ್ಮಂಥ ಗಾಯಕರ ಮೂಲಕ ಅದನ್ನು ಕೇಳುವಂತಹ ಒಂದು ಅದೃಷ್ಟ ನಮಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಮೇಡಮ್. ಈಗ ಅವರ ಒಂದು ಸಂಗೀತದ ಮೇಲಿರುವಂಥ ಆ ಗೌರವ, ಆ ಪ್ರೀತಿ, ಆಮೇಲೆ ಅವರ ಶ್ವೇತ ಸೀರೆ ಬಗ್ಗೆ ಹೇಳ್ತಾ ಇದ್ರಿ ಮೇಡಮ್. ಅವರ ಪತಿ ವಿಧಿವಶರಾದಮೇಲೆ ಅಲೌಕಿಕದ ಕಡೆಗೆ ಹೆಚ್ಚಿನ ಒಂದು ಗಮನ ಹರಿಸಿದ್ರು ಅಂತೇಳಿ ಆಗ್ಲಿಂದ. ಹೌದು ಹೌದು ಹೌದು. ಅಂದರೆ ಅದಕ್ಕೆ ಮುಂಚೆನೂ ಅವರೊಂಥರ ಯೋಗಿನಿ ಥರನೇ ಇದ್ದಿದ್ದು. ಬಟ್ ನಾನು ಅವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಕೇಳಿದಾಗ ಅವರು ಹೇಳಿದ್ದು ಏನಂದರೆ, ತುಂಬ ಹಿಂದೆ ಅವರೆಲ್ಲ ಹಾಡೋಕ್ಕೆ ಶುರು ಮಾಡಿದಾಗ ಸುಮಾರು 100ರಿಂದ 120 ಜನ, ಮಿನಿಮಮ್ ಒಂದು 50-60 ಜನ ಅಂತೂ ಇರ್ತಾರೆ. ಹೌದು. ಅವಾಗ ಅವರಷ್ಟು ಜನರ ಮಧ್ಯದಲ್ಲಿ ಅವರು ಹಾಡಬೇಕಾದಾಗ ಅವರೆಷ್ಟು ಕಂಫರ್ಟಬಲ್ ಆಗಿ ಇರಬೇಕಾಗತ್ತೆ. ಸೊ ಸುತ್ತಮುತ್ತ ಎಲ್ಲರೂ ಗಂಡಸರೇ ಇರ್ತಾ ಇದ್ರು. ಹಾಗಾಗಿ ನಾನು ಆದಷ್ಟು ಎಲ್ಲ ಕಡೆನಲ್ಲೂ ನೋಡು ಹೀಗೆ ಅಂತ ತೋರಿಸ್ತಾ ಇದ್ರು. ಎಲ್ಲ ಕಡೆನೂ ಎಲ್ಲ ಕಡೆ ಪಿನ್ ಹಾಕೊಂಡು ಸ್ಯಾರಿ ಉಟ್ಕೊಳ್ತಾ ಇದ್ದಿದ್ದು. ಆ್ಯಂಡ್ ನೀವು ನೋಡಿದ ಹಾಗೆ ತುಂಬಾ ಲೈಟ್ ಕಲರ್, ಲೈಟ್ ಅಂದ್ರೆ ತುಂಬಾ ಲೈಟ್ ಬ್ಲೂ, ತುಂಬಾ ಲೈಟ್ ಯೆಲ್ಲೋ ಕಲರ್, ಈ ತರದ್ ಮುಂಚೆ ಉಡ್ತಾ ಇದ್ರಂತೆ. ಬಟ್ ಅವ್ರ ಪತಿ ತೀರ್ಕೊಂಡ್ಮೇಲೆ ಕಂಪ್ಲೀಟ್ ವೈಟ್ ಸ್ಯಾರಿ, ಸಣ್ಣದೇನೋ ಒಂದು ಡಿಸೈನ್ ಇರ್ತಾ ಇತ್ತು ಅಷ್ಟೇ. ಎಲ್ಲ ಥರದಲ್ಲೂ ಅವರೊಂಥರ ತಪಸ್ವಿನಿ ಥರ ಜೀವನ ಮಾಡಿದ್ದು. ಆ್ಯಂಡ್ ಬಹಳಷ್ಟು ನೋವುಗಳನ್ನು ಕೂಡ ಅವರು ಅನುಭವಿಸಿದ್ರು. ಅವ್ರ ಕಣ್ಮುಂದೆ ಅವರ ಮಗ ತೀರ್ಕೊಂಡ್ರು. ಮೊದ್ಲಿಗೆ ಪತಿ ಆದ ನಂತರ ಮಗ. ಅದನ್ನೆಲ್ಲ ತಡ್ಕೊಳ್ಳೋಷ್ಟು ಅವರಿಗೆ ಆ ದುಃಖ ತಡ್ಕೊಳಕ್ ಇಲ್ಲ ಅಂದ್ರೆ ಇನ್ನೊಂದ್ಸಲ ಚೆನ್ನಾಗಿರ್ತಿದ್ರು ಅಂತ ಅನ್ಸುತ್ತೆ. ಯಾಕೆಂದ್ರೆ ಆರೋಗ್ಯವಾಗಿ ಇದ್ರು, ಆಕ್ಟಿವ್ ಆಗಿದ್ರು, ಬಟ್ ಮಾನಸಿಕವಾಗಿ ಕುಗ್ಗೋಗಿದ್ರು ಅನ್ಸತ್ತೆ. ನಿಜ. ಶಮಿತಾ ಮಲ್ನಾಡ್, ಇಲ್ಲಿವರೆಗೂ ನಮ್ಮ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ತಮಗೂ ಕೂಡ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಮೇಡಮ್. ನಮ್ಮ ಕಡೆಯಿಂದ ಹಾರೈಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಎಸ್ ಮೇಡಮ್. ನೋಡಿ, ಈಗ ಶಮಿತಾ ಮಲ್ನಾಡ್ ಅವರು ಕೊನೆಯದಾಗಿ ಅವರಿಗೆ ಹಾಡಿನ ಮೂಲಕವೇ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಅಂದರೆ ಅವರ ಗೀತೆಗಳ ಹಾಗಿತ್ರಿ, ಅದ್ಭುತವಾದಂಥ ಹಾಡುಗಳನ್ನು ಕನ್ನಡದಲ್ಲಿ ಅತಿ ಹೆಚ್ಚು ಅವರು ಕೊಟ್ಟಿದ್ದಾರೆ ಅಂತ. ಸ್ವಾತಿ ಮುತ್ತಿನ ಮಳೆ ಹನಿರಿ, ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ, ಎಂತಿಂಥ ಹಾಡು, ಹಳ್ಳಿ ಮೇಷ್ಟ್ರು ಕೇಳಿರ್ಬೇಕು ನೀವು. ಜಾನಕಿ ಅಮ್ಮನವ್ರು ಹಾಡಿದ್ದ ಇದು ಅಂಥೇಳಿ ಈಗ ಕೆಲವೊಬ್ಬರು ಹುಡುಕ್ತಾ ಇದ್ದಾರೆ. ಅಂತಹ ಗಾಯಕಿಯಾಗಿದ್ದಾರೆ ಜಾನಕಿ ಅಮ್ಮನವರು.